ರಾಹುಲ್ ನಾಯಕತ್ವ ಬೇಡ, ಹಿರಿಯ ಕಾಂಗ್ರೆಸ್ಸಿಗ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಹುಲ್ ನಾಯಕತ್ವ ಬೇಡ, ಹಿರಿಯ ಕಾಂಗ್ರೆಸ್ಸಿಗ ಬಾಂಬ್. ಇಂಡಿ ಕೂಟಕ್ಕೆ ರಾಹುಲ್ ಗಾಂಧಿ ನಾಯಕತ್ವ ಬೇಡವೇ ಬೇಡ. ಇಂಡಿ ಕೂಟದ ನಾಯಕತ್ವವನ್ನ ಪ್ರಾದೇಶಿಕ ಪಕ್ಷಗಳಿಗೆ ವಹಿಸಬೇಕು. ಇಂಡಿ ಕೂಟದ ಅಸಲಿ ನಾಯಕಿ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ. ದೀದಿ ಇಲ್ಲ ಅಂದ್ರೆ ಇಂಡಿ ಕೂಟದ ಅಸ್ತಿತ್ವಕ್ಕೆ ಎದುರಾಗಲಿದೆ ಅಪಾಯ. ಮಣಿಶಂಕರ್ ಅಯ್ಯರ್ ಸ್ಫೋಟಕ ಮಾತು ವಿವಾದಕ್ಕೆ ಗ್ರಾಸ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಅಯ್ಯರ್ ಹೇಳಿಕೆ ತೀವ್ರವಾಗಿ ಖಂಡಿಸಿದ ಕಾಂಗ್ರೆಸ್ ನಾಯಕರು. ಬಂಗಾಳದಿಂದ ರಾಜ್ಯಸಭೆಗೆ ಹೋಗಲು ದೀದಿ ಓಲೈಕೆ ಎಂದು ಟೀಕೆ. ರಾಹುಲ್ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿವಾದ ಸ್ಫೋಟವಾಗಿರುವಂತದ್ದು. ಇಂಡಿ ಕೂಟದ ನಾಯಕತ್ವವನ್ನು ಪ್ರಾದೇಶಿಕ ಪಕ್ಷಗಳಿಗೆ ವಹಿಸಬೇಕು. ಇಂಡಿ ಕೂಟದ ಅಸಲಿ ನಾಯಕಿ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ. ದೀದಿ ಇಲ್ಲ ಅಂದ್ರೆ ಇಂಡಿ ಕೂಟದ ಅಸ್ತಿತ್ವಕ್ಕೆ ಎದುರಾಗಲಿದೆ ಅಪಾಯ. ಮಣಿಶಂಕರ್ ಅಯ್ಯರ್ ಸ್ಫೋಟಕ ಮಾತು ವಿವಾದಕ್ಕೆ ಗ್ರಾಸವಾಗಿದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಯ್ಯರ್ ಹೇಳಿಕೆ ತೀವ್ರವಾಗಿ ಖಂಡಿಸಿದ ಕಾಂಗ್ರೆಸ್ ನಾಯಕರು. ಬಂಗಾಳದಿಂದ ರಾಜ್ಯಸಭೆಗೆ ಹೋಗಲು ದೀದಿ ಓಲೈಕೆ ಎಂದು ಟೀಕೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ನಾಯಕತ್ವ ವಿಚಾರವನ್ನ ಪ್ರಶ್ನಿಸಿ ಇದೀಗ ಹಿರಿಯ ಕಾಂಗ್ರೆಸ್ಸಿಗ ಸ್ಫೋಟಕ ಮಾಹಿತಿಯೊಂದನ್ನ ಹೇಳಿರುವಂಥದ್ದು. ಇಂಡಿ ಕೂಟಕ್ಕೆ ರಾಹುಲ್ ಗಾಂಧಿ ನಾಯಕತ್ವ ಬೇಡವೇ ಬೇಡ. ದೀದಿ ಇಲ್ಲ ಅಂದ್ರೆ ಇಂಡಿ ಕೂಟದ ಅಸ್ತಿತ್ವಕ್ಕೆ ಎದುರಾಗುತ್ತೆ ಅಪಾಯ. ಸೊ ಹೀಗಾಗಿ ಇಂಡಿ ಕೂಟದ ಅಸಲಿ ನಾಯಕಿ ಯಾರು ಅಂತ ಅಂದ್ರೆ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಪರ ಬ್ಯಾಟ್ ಬೀಸೋದ್ರ ಜೊತೆಗೆ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ದಾರೆ. ಇದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅಯ್ಯರ್ ಹೇಳಿಕೆ ತೀವ್ರವಾಗಿ ಖಂಡಿಸಿದಂತ ಕಾಂಗ್ರೆಸ್ ನಾಯಕರು ಬಂಗಾಳದಿಂದ ರಾಜ್ಯಸಭೆಗೆ ಹೋಗಲು ದೀದಿ ಓಲೈಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಇದೀಗ ರಾಹುಲ್ ನಾಯಕತ್ವ ವಿಚಾರಕ್ಕೆ ಸಂಬಂಧಿಸಿ ಹಿರಿಯ ಕಾಂಗ್ರೆಸ್ಸಿಗ ಮಾತನಾಡಿರುವಂಥದ್ದು. ಇದು ಮಣಿಶಂಕರ್ ಅಯ್ಯರ್ ಮಾತು ವಿವಾದಕ್ಕೆ ಗ್ರಾಸವಾಗಿದೆ. ಹಲವಾರು ನಾಯಕರು ಇದಕ್ಕೆ ಆಕ್ರೋಶವನ್ನ ಸಹಿತ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಂಗಾಳದಿಂದ ರಾಜ್ಯಸಭೆಗೆ ಹೋಗಬೇಕಾಗಿದೆ, ಹಾಗಾಗಿ ದೀದಿಯನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಇನ್ನು ಇಂಡಿ ಕೂಟದ ಅಸಲಿ ನಾಯಕಿ ಅಂತ ಅಂದ್ರೆ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ. ಸೊ ಅವರ ನಾಯಕತ್ವ ಇದ್ರೆ ಸಾಕು, ರಾಹುಲ್ ನಾಯಕತ್ವ ನಮಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನೇನು ಅಲ್ಲಿ ನಡಿಬೇಕಂತ ರಾಜ್ಯದಲ್ಲಿರುವಂತಹ ಸ್ಥಿತಿಗತಿಗಳ ಬಗ್ಗೆ ಅವರೇ ಅದನ್ನ ನೋಡ್ಕೊಳ್ತಾರೆ. ಇಲ್ಲಿ ರಾಹುಲ್ ಅವರ ಅವಶ್ಯಕತೆನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹಿರಿಯರು ಆದಂತ ಮಣಿಶಂಕರ್ ಅಯ್ಯರ್ ಈ ಮಾತನ್ನ ಹೇಳಿರುವಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಇದೀಗ ಅದೇ ಪಕ್ಷದ ನಾಯಕರು, ಕಾಂಗ್ರೆಸ್ ನಾಯಕರು ಈ ಮಾತನ್ನ ಖಂಡಿಸಿ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಇಲ್ಲಿ ಮಮತಾ ಬ್ಯಾನರ್ಜಿಯ ಓಲೈಕೆ ಹೆಚ್ಚಾಗಿದೆ. ಇವರು ಬಂಗಾಳದಿಂದ ರಾಜ್ಯಸಭೆಗೆ ಹೋಗಬೇಕಾಗಿದೆ. ಸೊ ಹಾಗಾಗಿ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಟೀಕೆಯನ್ನ ಮಾಡ್ತಾ ಇದ್ದಾರೆ.